ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 3 ಡಾಟ್ ಬ್ಲೌಸ್ ಫ್ರಂಟ್ ಡೀಪ್ ಬ್ಯಾಕ್ ಡೀಪ್ ಮಾರ್ಕಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಮೆಜರ್ಮೆಂಟ್ ನೋಡೋಣ. ಬ್ಯಾಕ್ ಲೆಂತ್ 14, ಫ್ರಂಟ್ ಲೆಂತ್ 15.5, ಡಾಟ್ ಪಾಯಿಂಟ್ 10, ಅಂಡರ್ ವೆಸ್ಟ್ ಲೆಂತ್ 13, ಶೋಲ್ಡರ್ 14, ಅಪ್ಪರ್ ಚೆಸ್ಟ್ 34, ಚೆಸ್ಟ್ ರೌಂಡ್ 36 ಪ್ಲಸ್ 2 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿದ್ದೀನಿ, ಟೋಟಲ್ 38. ವೆಸ್ಟ್ ಅಂಡರ್ ವೆಸ್ಟ್ ರೌಂಡ್ 30, ವೆಸ್ಟ್ ರೌಂಡ್ 30, ಬ್ಯಾಕ್ ಕ್ರಾಸ್ 13.5, ಫ್ರಂಟ್ ಕ್ರಾಸ್ 12, ಬ್ಯಾಕ್ ನೆಕ್ ಡೀಪ್ 10, ಫ್ರಂಟ್ ನೆಕ್ ಡೀಪ್ 7. ಸ್ಲೀವ್ಸ್ ಲೆಂತ್ ಬಂದು 5. ಇಲ್ಲಿ ನಾನು ಮೆಗಾ ಸ್ಲೀವ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ರೌಂಡ್ 12, ಬೈಸೆಪ್ 13.5, ಆರ್ಮೋಲ್ 15, ಆರ್ಮೋಲಲ್ಲಿ 1 ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಮಾರ್ಕಿಂಗ್ ನೋಡೋಣ. ಫಸ್ಟಿಗೆ ಬ್ಯಾಕ್ ಲೆಂತ್ ನೋಡೋಣ. ಬ್ಯಾಕ್ ಲೆಂತ್ 14 ಇಂಚಸ್ ಇದೆ. 14 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲೂ ಕೂಡ 14 ಇಂಚಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಶೋಲ್ಡರ್ 7 ಇಂಚಸ್, ಶೋಲ್ಡರ್ 14 ಇಂಚ್ ಇದೆ. 14ಅಲ್ಲಿ ಆಫ್ ಮಾಡಿದಾಗ 7 ಇಂಚ್ ಬರುತ್ತೆ. 7 ಇಂಚಲ್ಲಿ ನಾನು 2 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ಇದು ಯಾಕೆ 2 ಇಂಚ್ ಮೈನಸ್ ಮಾಡ್ತಿದ್ದೀನಿ ಅಂದರೆ, ಬ್ಯಾಕಲ್ಲೂ ಡೀಪ್ ಇದೆ, ಫ್ರಂಟಲ್ಲೂ ಡೀಪ್ ಇದೆ. ಅದರಿಂದ ನಾನು ಬ್ಯಾಕಲ್ಲಿ 2.5 ಇಂಚ್ ಕಮ್ಮಿ ಮಾಡ್ತಾ ಇದ್ದೀನಿ. ಅವಾಗ ನನಗೆ 4.5 ಇಂಚ್ ಶೋಲ್ಡರ್ ತೊಗೊತಾ ಇದ್ದೀನಿ. 2.5 ಇಂಚ್ ಮೈನಸ್ ಮಾಡಿ 4 ಇಂಚ್ ತೊಗೊತಾ ಇದ್ದೀನಿ. ಇಲ್ಲಿ ಬ್ಯಾಕ್ ವಿಡ್ತ್ ನೆಕ್ ವಿಡ್ತ್ ಬಂದು 2.5ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ತೀನಿ. ಇಲ್ಲಿಂದ 4.5 ಟೋಟಲ್ ಶೋಲ್ಡರ್ 4.5, 4.5ಅಲ್ಲಿ ನೆಕ್ ವಿಡ್ತ್ 2.5, ಶೋಲ್ಡರ್ 2 ಇಂಚ್. ಈಗ 25 ಅಷ್ಟು ನಾನು ಡೌನ್ ಮಾಡ್ತಾ ಇದ್ದೀನಿ. ಈ ಡೌನ್ ಮಾಡಿರೋದ್ರಿಂದ ಬ್ಯಾಕ್ ಲೆಂತ್, ಬ್ಯಾಕ್ ಡೀಪ್ ರೌಂಡ್ ನಾವು ಕೇಳಿದ್ವಲ್ಲ 10 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಬ್ರಾಡ್ನೆಸ್ ಬಂದು ನಾನು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಈ ಡಾಟ್ನ ಒಂದು ಸ್ಟ್ರೈಟ್ ಲೈನ್. ಈಗ ರೌಂಡ್ ಶೇಪ್ ನಾನು ಬ್ಯಾಕಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿಂದ ಒಂದು ಶೇಪನ್ನು ನಾನು ಕೊಡ್ತಾ ಇದ್ದೀನಿ. ಈ ರೀತಿ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಈಗ ಆರ್ಮೋಲ್, ಬ್ಯಾಕ್ ಆರ್ಮೋಲ್ ಲೆಂತ್ ನೋಡೋಣ. ಈ ಶೋಲ್ಡರಿಂದ ಬ್ಯಾಕ್ ಆರ್ಮೋಲ್ ಲೆಂತ್ 5.75ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. 5.75ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರಿಂದ ಆರ್ಮೋಲ್ಗೆ ಸ್ಟ್ರೈಟ್ ಲೈನ್ ಒಂದು ಕೊಡ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ 34 ಇದೆ. 34ಅಲ್ಲಿ 4 ಡಿವೈಡ್ ಮಾಡಿದಾಗ 8.5 ಬರುತ್ತೆ. 8.5ನ ನಾನಿಲ್ಲಿ ತೊಗೊತಾ ಇದ್ದೀನಿ. ಈಗ ಬ್ಯಾಕ್ ಆರ್ಮೋಲ್ ಕ್ರಾಸ್ ಹತ್ರ 71 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಇಂಚ್ ನಾನು ತೊಗೊಂಡಿದ್ದೀನಿ. ಇಲ್ಲಿಂದ ಆರ್ಮೋಲ್ ಶೇಪನ್ನು ನಾನು ಕೊಡ್ತಾ ಇದ್ದೀನಿ. ಇದರಲ್ಲಿ ಬ್ಯಾಕ್ ಕ್ರಾಸ್ ನಾನು ತೊಗೊತಾ ಇಲ್ಲ. ಬ್ಯಾಕ್ ಕ್ರಾಸ್ ಯಾವಾಗ ತೊಗೋಬೇಕಂದ್ರೆ, ಫುಲ್ ಶೋಲ್ಡರ್ ಬಂದಾಗ, ಡೀಪ್ ನೆಕ್ ಇಲ್ಲಿ ಯಾವುದೇ ರೀತಿ ಡೀಪ್ ಇಲ್ಲದೆ ಇದ್ದಾಗ ಬ್ಯಾಕ್ ಶೋಲ್ಡರ್ ಫುಲ್ ತೊಗೊಂಡು ಬ್ಯಾಕ್ ಕ್ರಾಸ್ ಅವಾಗ ತೊಗೊಳ್ಳೇಬೇಕಾಗತ್ತೆ. ಈಗ ಡೀಪ್ ನೆಕ್ ತೊಗೊಳ್ಳೋದ್ರಿಂದ ಇದರಲ್ಲಿ ಬ್ಯಾಕ್ ಕ್ರಾಸ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಆರ್ಮೋಲ್ ರೌಂಡ್ ಚೆಕ್ ಮಾಡೋಣ. ಆರ್ಮೋಲ್ ರೌಂಡ್ 15 ಇಂಚಸ್ ಇದೆ, ಪ್ಲಸ್ 1 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿದ್ದೀನಿ. ಟೋಟಲ್ 16. 16ಅಲ್ಲಿ 2 ಡಿವೈಡ್ ಮಾಡಿದಾಗ 8.5 ಬರುತ್ತೆ. ಆ 8.5 ನಾನು ಇಲ್ಲಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. 15ಅಲ್ಲಿ 1 ಇಂಚ್ ಆ್ಯಡ್ ಮಾಡಿದಾಗ 16. 16ಅಲ್ಲಿ 2 ಡಿವೈಡ್ ಮಾಡಿದಾಗ 8 ಇಂಚ್ ಬರುತ್ತೆ. ಇಲ್ಲಿ 8 ಇಂಚ್ನ ಚೆಕ್ ಮಾಡ್ತಾ ಇದ್ದೀನಿ.
8 ಇಂಚ್ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಕೊಡ್ತಾ ಇದ್ದೀನಿ. ಇಲ್ಲಿಂದ 125 ಅಷ್ಟು ನಾನು ಒಳಗೆ ತೊಗೊತಾ ಇದ್ದೀನಿ. ಇದು ಯಾಕಂದರೆ ಈ ಬ್ರಾಡ್ನೆಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾನು ಸ್ವಲ್ಪ 25 ಅಷ್ಟು ಕಮ್ಮಿ ಮಾಡಿದ್ದೀನಿ. ಈಗ ಆರ್ಮೋಲ್ ರೌಂಡ್ ಚೆಕ್ ಮಾಡೋಣ. ನಮಗೆ 8 ಇಂಚಸ್ ಆರ್ಮೋಲ್ ಬಂದಿದೆ. ಬ್ಯಾಕ್ ಡಾಟ್ ನೋಡೋಣ. 4 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ಸ್ಟ್ರೈಟ್ ಲೈನ್ 1 ಇಂಚಸ್ ಮಾರ್ಜಿನ್ಗೋಸ್ಕರ ತೊಗೊತಾ ಇದ್ದೀನಿ. ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಇಲ್ಲಿಂದ ಡಾಟ್ ಕೊಟ್ಟಿದ್ದೀನಿ. ಅರ್ಧ ಇಂಚಷ್ಟು ನಾನಿಲ್ಲಿ ಮೇಲೆ ತೊಗೊತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ವೆಸ್ಟಲ್ಲಿ ಫುಲ್ ಬ್ಯಾಕ್ ತುಂಬ ಡೌನ್ ಬರುತ್ತೆ, ಅದರಿಂದ ನಾನು 1/2 ಇಂಚ್ ಮೇಲೆ ತೊಗೊಂಡಿದ್ದೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಈಗ ವೇಸ್ಟ್ ಚೆಕ್ ಮಾಡೋಣ. ವೇಸ್ಟ್ 30 ಇದೆ. 30ಯಲ್ಲಿ 4 ಡಿವೈಡ್ ಮಾಡಿದಾಗ 7.5 ಬರುತ್ತೆ. 7.5 ಇದೆಯಾ ಚೆಕ್ ಮಾಡೋಣ. ಇಲ್ಲಿಂದ 3.5. ಈ 3.5ನ ಇಲ್ಲಿಟ್ಟು ಇಲ್ಲಿಗೆ ಚೆಕ್ ಮಾಡಬೇಕಾಗುತ್ತೆ. ನಮಗೆ 7.5 ಇಲ್ಲಿ ಬರುತ್ತೆ. 7.5 ಬಂದಿರೋ ಜಾಗದಲ್ಲಿ ಒಂದು ಮಾರ್ಕ್ ಮಾಡೋಣ. ಇಲ್ಲಿಂದ ಸ್ಟ್ರೈಟ್ ಲೈನ್ 7.5 ಬಂದಿರೋದಕ್ಕೆ ಮಾರ್ಜಿನ್ ಆ್ಯಡ್ ಮಾಡೋಣ. ಈಗ ಇನ್ನೊಂದು ಸತಿ ಚೆಕ್ ಮಾಡೋಣ. 7 ಇಂಚಸ್ ಬಂದಿದೆ. 7.5 ಇಂಚ್ ಬಂದಿದೆ. ಈಗ ಬ್ಯಾಕ್ ಸೈಡಲ್ಲಿ ಚೆಕ್ ಮಾಡೋಣ. 7 3/4 ಬಂದಿದೆ, ಅಂದರೆ 775 ಬಂದಿದೆ. ಈಗ ಹಾಗೆ ಬ್ಯಾಕಲ್ಲಿ 2 ಫೋಲ್ಡಿಂಗ್ ಮಾಡಿದ್ದೀನಿ. ಇದು 2 ಫೋಲ್ಡಿಂಗಲ್ಲಿ ಚೆಸ್ಟ್ ಎಷ್ಟು ಬಂದಿದೆ ಚೆಕ್ ಮಾಡೋಣ. ಈ ಡೀಪಿಂದ ಈ ಡಾಟ್ಗೆ ಇಲ್ಲಿಂದ ಇಲ್ಲಿಗೆ 8.5 ಬಂದಿದೆ. ಈ 8.5ನ 2 ಭಾಗ ಮಾಡಿದಾಗ ಡಬಲ್ ಫೋಲ್ಡಿಂಗ್ ಮಾಡಿದಾಗ 17 ಇಂಚ್ ಬರುತ್ತೆ. ಈ 17 ಇಂಚ್ನ ಫ್ರಂಟಲ್ಲಿ ಚೆಸ್ಟ್ ಜೊತೆ ನಾವು ಮೈನಸ್ ಮಾಡಬೇಕಾಗತ್ತೆ. ಅದರಿಂದ ಈಗಲೇ ನಾನು ಕೌಂಟಿಂಗ್ ಮಾಡಿ 17 ಇಂಚಸ್ನ ಬರ್ಕೊಂಡಿದ್ದೀನಿ. ಬ್ಯಾಕ್ ಮಾರ್ಕಿಂಗ್ ಮುಗ್ದಿದೆ. ನೆಕ್ಸ್ಟ್ ನಾವು ಫ್ರಂಟ್ ಮಾರ್ಕಿಂಗ್ ನೋಡೋಣ.